ಖ್ಯಾತ ಉದ್ಯಮಿ ಸಿಜೆ ರಾಯ್ ಅವರ ಅಕಾಲಿಕ ನಿಧನ ಇಡೀ ಉದ್ಯಮ ಲೋಕಕ್ಕೆ ಒಂದು ಶಾಕ್ ಉಂಟು ಮಾಡಿದೆ. ಇದೀಗ ಅವರ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು, ವಿದೇಶದಿಂದ ಬೆಂಗಳೂರಿಗೆ ಸಿಜೆ ರಾಯ್ ಅವರ ಕುಟುಂಬಸ್ಥರು ಆಗಮಿಸಿದ್ದಾರೆ. ಸಿಜೆ ರಾಯ್ ಅವರ ಪಾರ್ಥಿವ ಕಂಡು ಪತ್ನಿ ಮತ್ತು ಇಬ್ಬರು ಮಕ್ಕಳು ಕಣ್ಣೀರು ಹಾಕಿದ್ದಾರೆ. ಬೌರಿಂಗ್ ಆಸ್ಪತ್ರೆಗೆ ಸಿಜೆ ರಾಯ್ ಕುಟುಂಬದವರು ಆಗಮಿಸಿದ್ದು, ರಾಯ್ ಮೃತದೇಹ ಕಂಡು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ತಂದೆಯನ್ನ ನೋಡಿ ಕಣ್ಣೀರಿಡುತ್ತಲೇ ತೆರಳಿದ್ದಾರೆ ಸಿಜೆ ರಾಯ್ ಮಗಳು. ಬೌರಿಂಗ್ ಆಸ್ಪತ್ರೆಯಲ್ಲಿ ಸದ್ಯ ಅವರ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಉದ್ಯಮ ಲೋಕದಲ್ಲಿ ದಿಗ್ಭ್ರಮೆಯನ್ನ ಮೂಡಿಸಿರುವಂತಹ ಸಾವಿದು. ಅವರ ಕುಟುಂಬದವರ ಚಿತ್ರವನ್ನು ನಾವು ಗಮನಿಸ್ತಾ ಇರೋದು. ಮೃತದೇಹವನ್ನು ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಇರಿಸಲಾಗಿದೆ ಆ್ಯಂಡ್ ಅವರ ಕುಟುಂಬದವರು ಆ ಸ್ಥಳಕ್ಕೆ ಬಂದು ಮೃತದೇಹವನ್ನು ಕಂಡಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ರಾಯ್ ಕುಟುಂಬಸ್ಥರು ಆಸ್ಪತ್ರೆಗೆ ಆಗಮಿಸಿ ಮರಣೋತ್ತರ ಪರೀಕ್ಷೆಗೆ ಅಗತ್ಯ ಇರುವಂತಹ ದಾಖಲೆಗಳಿಗೆ ಮತ್ತು ಪ್ರಕ್ರಿಯೆಗಳಿಗೆಲ್ಲ ಸಹಿ ಹಾಕಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಬಹುಶಃ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಅನ್ನುವಂತಹ ಡೀಟೇಲ್ಸ್ ಇದ್ದು, ಅದಾದ ಬಳಿಕ ಕುಟುಂಬದ ತೀರ್ಮಾನದಂತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಗುಂಡು ಹಾರಿಸಿಕೊಂಡು ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದು, ಕುಳಿತ ಸ್ಥಿತಿಯಲ್ಲೇ ಕಾನ್ಫಿಡೆಂಟ್ ರಾಯ್ ಮೃತದೇಹ ಪತ್ತೆಯಾಗಿದೆ. ಆ್ಯಂಡ್ ಪೋಸ್ಟ್ಮಾರ್ಟಮ್ ಬಳಿಕ ಅಂತ್ಯಕ್ರಿಯೆಗೆ ಕುಟುಂಬಸ್ಥರು ಸಿದ್ಧತೆಯನ್ನು ಮಾಡಿಕೊಂಡಿದ್ದು, ಸರ್ಜಾಪುರದ ಅವರ ತೋಟದಲ್ಲಿ ನಡೆಯುತ್ತೆ ರಾಯ್ ಅಂತ್ಯಕ್ರಿಯೆ ಅನ್ನುವಂತಹ ಮಾಹಿತಿ ಕುಟುಂಬದ ಮೂಲಗಳಿಂದ ಲಭ್ಯ ಆಗಿದೆ. ವಿದೇಶದಲ್ಲಿ ನೆಲೆಸಿರುವಂತಹ ಅವರ ಸಹೋದರ ಬಂದ ಬಳಿಕ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ವಿದೇಶದಿಂದ ಸಂಬಂಧಿಕರು ಬಂದ ಬಳಿಕ ಅಂತ್ಯಕ್ರಿಯೆಯನ್ನು ನೆರವೇರಿಸುತ್ತಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅವರ ಅಂತ್ಯ ಸಂಸ್ಕಾರ ಕೆಲವು ಆಪ್ತ ಸಂಬಂಧಿಕರು, ಅವರ ಸಹೋದರ ಎಲ್ಲ ವಿದೇಶದಿಂದ ಬರಬೇಕಾಗಿದೆ. ಅವರು ಬಂದ ನಂತರ ನೆರವೇರಲತ್ತೆ. ಆ್ಯಂಡ್ ಈಗಾಗಲೇ ಅವರ ಕುಟುಂಬಸ್ಥರು ಪತ್ನಿ ಹಾಗೆ ಮಕ್ಕಳು ಬೆಂಗಳೂರಿಗೆ ಬಂದಿದ್ದಾರೆ. ತಂದೆಯ ಮೃತದೇಹವನ್ನು ಕಂಡು ಮಕ್ಕಳು ಅಕ್ಷರಶಃ ಭಾವುಕರಾಗಿದ್ದಾರೆ. ಆ್ಯಂಡ್ ಮೃತದೇಹವನ್ನು ಅವರು ಈ ಎಲ್ಲ ಪ್ರಕ್ರಿಯೆಗಳು ಅಂದರೆ ಪೋಸ್ಟ್ ಮಾರ್ಟಮ್ಮು ಕಾನೂನು ಪ್ರಕ್ರಿಯೆಗಳೆಲ್ಲ ಮುಗಿದ ಬಳಿಕ ಅವರಿಗೆ ಕೊಡಲಾಗುತ್ತೆ. ಅದಾದ ಬಳಿಕ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಸರ್ಜಾಪುರದ ಅವರ ತೋಟದಲ್ಲಿ ಈ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾರೆ ಅನ್ನುವಂತಹ ಡೀಟೇಲ್ಸ್ ಸದ್ಯ ಲಭ್ಯ ಆಗ್ತಾ ಇರೋದು. ಪ್ರಸಿದ್ಧ ರಿಯಲ್ ಎಸ್ಟೇಟ್ ಕಂಪನಿ ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಸದ್ಯ ಗೊತ್ತಾಗ್ತಾ ಇದೆ. ಬಟ್ ಈ ಸಾವಿನ ಕುರಿತಾಗಿ ಪೊಲೀಸರು ತನಿಖೆಯನ್ನು ಕೈಗೊಳ್ಳಿದ್ದಾರೆ. ರಾಯ್ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಸತತವಾಗಿ IT ದಾಳಿಗಳಾದ ಪರಿಣಾಮ ಅವರು ಜರ್ಜರಿತರಾಗಿದ್ದರು. ಇದರಿಂದ ಮನನೊಂದು ತಮ್ಮ ಪಿಸ್ತೂಲ್ನಿಂದ ಗುಂಡು ಹಾರಿಸಿಕೊಂಡು ಅವರು ಸಾವಿಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಕುಳಿತಂತಹ ಭಂಗಿಯಲ್ಲೇ ಅವರ ಮೃತದೇಹ ಪತ್ತೆಯಾಗಿದೆ. ಒಟ್ಟಾರೆ ಸಿಜೆ ರಾಯ್ ಅವರ ಸಾವು ಉದ್ಯಮ ವಲಯದಲ್ಲಿ ಆಘಾತವನ್ನು ಮೂಡಿಸಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆಂಕಟೇಶ್, ಉದ್ಯಮ ಲೋಕವನ್ನೇ ತಲ್ಲಣಗೊಳಿಸಿರುವಂತಹ ವಿಚಾರ ಆ್ಯಂಡ್ ಕಾನ್ಫಿಡೆಂಟ್ ಗ್ರೂಪಿನ ಮಾಲೀಕರು ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಟ್ರು, ಇಂಥ ದಾರುಣ ಸ್ಥಿತಿ ಬರಬಾರ್ದಾಗಿತ್ತು ಅನ್ನುವಂಥ ಮಾತುಗಳು ಆಲ್ರೆಡಿ ವ್ಯಕ್ತ ಆಗ್ತಾ ಇದೆ. ವಿಧಿಯಾಟ. ಬಟ್ ಈಗ ನಡಿಬೇಕಾಗಿರೋ ಪ್ರಕ್ರಿಯೆಗಳು, ಅವರ ಅಂತ್ಯ ಸಂಸ್ಕಾರ ಆ್ಯಂಡ್ ಕುಟುಂಬಸ್ಥರ ಆಗಮನದ ಕುರಿತಾಗಿ ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ? ಪ್ರಜ್ವಲ, ನಿನ್ನೆ ಏನು ಒಂದು ಅವರ ಕಚೇರಿಯಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತಹ ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಆಗಿರುವಂತಹ ಸಿಜೆ ರಾಯ್ ಅವರ ಒಂದು ಮೃತದೇಹ ಇವತ್ತು ನಿನ್ನೆ ಏನು HSR ಲೇಔಟ್ ನಲ್ಲಿರುವಂತಹ ಮಣಿಪಾಲ ಆಸ್ಪತ್ರೆಯಿಂದ ಬೌರಿಂಗ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಇವತ್ತು ಇವರು ಕುಟುಂಬಸ್ಥರು ಕೂಡ ಆಗಮಿಸಿದ್ದಾರೆ. ಅದಾದ ಬಳಿಕ 10 ಗಂಟೆ ನಂತರ ಒಂದು ಮರಣೋತ್ತರ ಪರೀಕ್ಷೆ ಕೂಡ ಆಗುತ್ತೆ. ಅದ ನಂತರ ಅವರ ಮೃತದೇಹವನ್ನು ಕೂಡ ಹಸ್ತಾಂತರ ಮಾಡ್ತಾರೆ. ಅವರ ತಮ್ಮ ಸಹೋದರರ ನಿವಾಸ ಕೋರಮಂಗಲದಲ್ಲಿ ಕೂಡ ಅಲ್ಲಿ ಒಂದು ಪಾರ್ಥಿವ ಶರೀರವನ್ನು ಇಟ್ಟು ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ತದನಂತರ ಬನ್ನೇರುಘಟ್ಟ ರಸ್ತೆ ಅಥವಾ ಸರ್ಜಾಪುರದಲ್ಲಿರುವಂತಹ ಅವರ ಫಾರ್ಮ್ ಹೌಸ್ ನಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಕೂಡ ನಿರ್ಧಾರ ಮಾಡ್ತಾರೆ. ಅಂದ್ರೆ ಅವರ ಹೆಂಡತಿ ಮತ್ತು ಮಗಳು ಈಗಾಗಲೇ ಆಗಮಿಸಿರೋದ್ರಿಂದಾಗಿ ಅವರೊಂದಿಗೆ ಚರ್ಚೆ ಮಾಡಿ ನಂತರ ಒಂದು ಫೈನಲ್ ಆಗಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಕೂಡ ಅವರ ಸಹೋದರ ಹೇಳಿರುವಂತದ್ದು. ಈ ಒಂದು ಆತ್ಮಹತ್ಯೆ ಹಿನ್ನೆಲೆ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. 10,000 ಕೋಟಿ ಒಡೆಯ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂತ ಹೇಳಿದ್ರೆ ಯಾವ ಒಂದು ಕಾರಣಕ್ಕೆ ಆಯ್ತು ಅಂತ ಹೇಳಿ, ಯಾಕಂದ್ರೆ ಪದೇ ಪದೇ IT ದಾಳಿ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ವಿಚಾರಣೆಯನ್ನು ಕೂಡ ಹೆದರಿಸಿದ್ರು. ಸತತವಾಗಿ 3-4 ಬಾರಿ ಕೂಡ ನಿನ್ನೆಯೂ ಕೂಡ ಅದೇ ರೀತಿ ಆಗಿತ್ತು. ಆದ್ರೆ ಅವರು ಒಂದು ಬ್ರೇಕ್ ನೀಡಿದಂತಹ ಸಂದರ್ಭದಲ್ಲಿ ಅವರು ಒಂದು ರೂಮ್ಗೆ ಹೋಗಿ ಒಂದು ಕಚೇರಿಗೆ ತೆರಳಿ ಅಲ್ಲೇ ಪಿಸ್ತೂಲ್ ನಿಂದ ಶೂಟ್ ಮಾಡ್ಕೊಂಡಿರುವಂತದ್ದು. ಅದಾದ ಬಳಿಕ ಅವ್ರನ್ನ ಗಮನಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ವೈದ್ಯರು ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು IT ದಾಳಿ ಹಿಂದೆ ಹಲವು ರಾಜಕೀಯ ನಾಯಕರ ಶಂಕೆ ಇದೆಯಾ, ಕೈವಾಡ ಇದೆಯಾ ಅನ್ನುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಇಷ್ಟು ದೊಡ್ಡ ಮಟ್ಟದ ಒಂದು ಉದ್ಯಮಿಗೆ IT ಅಧಿಕಾರಿಗಳು ದಾಳಿ ಮಾಡುವಂತಹದ್ದು ಕೂಡ ಸಾಮಾನ್ಯ. ಆದ್ರೆ ಪದೇ ಪದೇ ಇದೇ ಒಂದು ಸಂಸ್ಥೆಯನ್ನ ಟಾರ್ಗೆಟ್ ಮಾಡಿ ಯಾಕೆ ಮಾಡ್ತಿದ್ರು ಅನ್ನೋಂಥದ್ದು ಕೂಡ ಇಲ್ಲಿ ನೋಡ್ಬೇಕು. ಕೇರಳ ಮೂಲದ IT ಅಧಿಕಾರಿಗಳು ಏನು ಬಂದು ಈಗ ದಾಳಿ ಮಾಡಿ ಹೋಗಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರ ಸಹೋದರರು
ಹೇಳಿರುವಂತದ್ದು. ಹಾಗಾಗಿ ಈಗ ಪೊಲೀಸರು ಕೂಡ ಒಂದು ಅಶೋಕ್ ನಗರ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ರು ಏನು ಅನ್ನೋದ್ರ ಬಗ್ಗೆ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಈಗ ಸೆಂಟ್ರಲ್ ಡಿಸಿಪಿ ಅಕ್ಷಯ್ ಅವರ ಒಂದು ನೇತೃತ್ವದಲ್ಲಿ ಕೂಡ ಈಗ ಸದ್ಯ ಏನೋ ಒಂದು ತನಿಖೆ ಕೂಡ ಆಗುತ್ತೆ. ಈಗ ಮೃತದೇಹ ಸದ್ಯ ಬೌರಿಂಗ್ ಆಸ್ಪತ್ರೆಯಲ್ಲಿ ಇರುವಂತದ್ದು. ಮರಣೋತ್ತರ ಪರೀಕ್ಷೆ ಆದ ನಂತರ ಅವರ ಕುಟುಂಬಸ್ಥರಿಗೆ ಕೂಡ ಹಸ್ತಾಂತರ ಮಾಡಲಾಗುತ್ತೆ. ಪ್ರಜ್ವಲ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.